ಹಾಕಿಲ್ಲ, ನೀವು ಹಾಕಬೇಡಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದೆಲ್ಲ ರೆಡಿ ಆಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ನನ್ನ ಮಗನಿಗೆ ಮುಡಿ ಕೊಡೋದು ಇಟ್ಕೊಂಡಿದ್ದೀವಿ ಇವತ್ತು. ಅದಕ್ಕೆಲ್ಲ 4 ಗಂಟೆಗೆ ಎದ್ದೆಲ್ಲ ಬೇಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರದ್ದೆಲ್ಲ ಸ್ನಾನ ಆಯಿತು. ನೆಕ್ಸ್ಟು ಹೊರಡೋದಿನ ಕಾರ್ ನಮ್ಮ ಮನೆಯವರ ಫ್ರೆಂಡ್ ಕಾರ್ ಇಸ್ಕೊಬಂದಿದ್ದಾರೆ. ಎಲ್ಲ ಜೈ ಎತ್ಕೊಬತ್ತೀರಾ ಅವನ್ನ ಎತ್ಕೊಳ್ಳ ಬರ ಕೊಡಿ. ಹ್ಞೂ ಕೊಡಿ. ಅಲ್ಲಿ ಮದುವೆ ಯಾವಾಗ ಮಲ್ಲಿಕಂಡಾಗ ಅಷ್ಟು ಇದ್ರ ಮೇಲೆ ಮಾಡಿಸ್ಬೇಕಾಗ್ತದೆ. ಅದು ಹೂವು ಕೊಡಿ. ಕೊಡಿ. ಕೀಯಲ್ಲಿ ಬಾಕ್ಲಿಂದ ಐತೆ. ಕೊಡು, ಆಯ್ತು. ಕೈ ಕೊಡು, ಈ ಕಡೆ ಕೈ ಕೊಡು. ಈ ಕಡೆ ಕೈ ಕೊಡೋದನಾ? ಇದು ಚಕ್ರಿ ನೀರು ಹಾಕಿದ್ರಾ? ಪಸರಗಡೆ ಒಳಗೆ ಹಾಕಿದ್ದೀರಾ? ಸುಮ್ಮನೆ ರಚಿನ ಆಯ್ತು. ನೀನು ನಾಟ್ಕೊಡ್ಬೇಡ. ನೀನು ಅವ್ರಿಗೆ ಮೂಲೆ ಬೇಕು. ಬಂದು ಕೂತ್ಕೊಬಿಡ್ತೀನಿ ಮಧ್ಯಕ್ಕೆ. ನೀನು ಈ ಕಡೆ ಬಾ. ಈ ಕಡೆ ಗೇರ್ ಹಾಕಕ್ಕೆಲ್ಲ ಜಾಗ ಇಲ್ಲ. ಲೈಟ್ ಆಫ್ ಮಾಡು. ಏನು ಮಾಡೋಕ್ಕೆ ಇದು ಬಿಡು. ಕೂತ್ಕೊಂಡ್ಬಿಡ್ತೀಯ. ಲೈಟ್ ಆಫ್ ಮಾಡು. ನಿಂಗೇನಿದ್ರೆ ಅಲ್ಲೇ ಮುಂದ್ಗಡೆ ಮಾಡುತ್ತೆ. ತಗೊಳ್ಳಿ ನಿಂದು. ನಡಿ, ನೀನು ಆಫ್ ಮಾಡ್ಕೊಂಡು ಅವರು ಹೋಯ್ತಲೇ ಇರ್ತಾರೆ ಸೈಡ್ಗೆ ಹಾಕೊಳ್ಳ. ಆಮೇಲೆ ಒಂದು ಅರ್ಧ ಗಂಟೆ ಎದ್ದಿದ್ದ ಪಾಪ ನನ್ನ ಮಗ. ಆಮೇಲೆ ಗಾಡಿ ಮೂವ್ ಆಗಿದ ತಕ್ಷಣ ಮಲ್ಕೊಂಡ್ಬಿಟ್ಟ. ಬೆಳಿಗ್ಗೆ ಅಷ್ಟು ಚಳಿ ಅಂದರೆ ಚಳಿ ಪಾಪ. ಇನ್ನೇನು ಮಾಡ್ತಾರೆ ಮಕ್ಕಳು. ನಮಗೆ ಚಳಿ ವೆಯ್ಟ್ ತಡೆಯೋದಕ್ಕೆ ಆಗ್ತಿಲ್ಲ. ಅಷ್ಟಂದ್ರೆ ಅಷ್ಟೊಂದು ಚಳಿ. ಮತ್ತೆ ಹೆಂಗೋ ಸ್ಕಾರ್ಫ್ ತಂದುಬಿಟ್ಟಿತ್ತು ತಲೆಗೆ ಕಟ್ಕೊಳ್ಳೋದಕ್ಕೆ. ನಾನು ತಗೊಂಡು ಹೋಗಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ನಾನು ಮತ್ತೆ ಟವಲೇ ಕೊಟ್ಬಿಟ್ಟಿದ್ರೆ ತಗೋ ತಲೆ ಸುತ್ಕೋ, ಆಮೇಲೆ ಶೀತ ಆಗುತ್ತೆ ಅಂತೇಳಿ. ಅದಕ್ಕೆ ಟವಲ್ಲೇ ಫುಲ್ ಸುತ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೆ. ಒಂದು 8 ಗಂಟೆವರೆಗೂ, ಆಲ್ಮೋಸ್ಟ್ ಒಂದು 7-7:30ವರೆಗೂ ಫುಲ್ ಚಳಿ. ಮತ್ತು ನನ್ನ ಮಗ ಬೇಗ ಎದ್ದೇ ಬಿಟ್ಟ. 1 ಅವರ್ ಮಲಗಿದ ಅಷ್ಟೇ, ಎದ್ದೇ ಬಿಟ್ಟ. ಎದ್ದಾರ ಅಕ್ಕನ ಜೊತೆ ಆಟಾಡ್ತಾ ಇದ್ದಾನೆ. ಅಪ್ಪರಂಜಿ ಅಪ್ಪರಂಜಿ ನೀ ನನ್ನ ಉಸಿರು ಕಣಜಿನ. ಇಲ್ಲಿ ನೋಡಿ ಮೇಡಮ್, ಈ ಕಡೆ ನೋಡಿ ಮೇಡಮ್. ಹಿಂದಕ್ಕೆ ಬರ್ರಿ, ತಮ್ಮ ನೋಡ್ತಾರೆ. ಹಿಂದಕ್ಕೆ ಬರ್ರಿ, ತಮ್ಮ ನೋಡ್ತಾರೆ. ಕೆಲಸ ಮಾಡಿದ್ವಲ್ಲ, ಸ್ನಾನ ಮಾಡ್ಕೊಂಡು ಬನ್ನಿ ಟಿಫನ್.
ಟಿಫನ್ ಮಾಡೋಣ ಚಿನ್ನ, ಟಿಫನ್ ಮಾಡೋಣ. ಏನು ತಿಂಡಿ ತಿಂತೀಯಾ? ಇಡ್ಲಿನ ಪಲಾವ ಪೂರಿನ? ಇಡ್ಲಿ. ಅದೇನು ಇಡ್ಲಿ ಇಷ್ಟಪಡ್ತೀರ? ಬನ್ರಮ್ಮ. ಸ್ಪ್ರೇಗ್ ಚಂದ್ರಪಟ್ಟಣ ಹೋಗ್ಬಿಟ್ಟು ಬಿಡಿ. ಅಯ್ಯೋ ಬಿಡ್ಲ ಫೋನ್ ತೆಗಿಚಿರ ಅಜ್ಜಿ ಬರ್ಲಿ. ಹೊಸ ಚಪ್ಪಲಿ ಅಜ್ಜಿ. ನಮ್ದು ಇಲ್ಲ, ನಮ್ದು ಇಲ್ಲ ಅಜ್ಜಿದು ಹೊಸ ಚಪ್ಪಲಿ. ಅದನ್ನ ನೋಡಿ. ಅಲ್ಲೇ ನಡ್ರಿ, ಅಲ್ಲೇ ಅಲ್ಲಿ. ತಾಂಡ್ರಮ್ಮ, ತಾಂಡ್ರ ಇಷ್ಟು ಬೇಗ? ಹ್ಯಾಂಡ್ ವಾಶ್ ಇಲ್ಲ ಇದೆ ಬಚ್ಚನ, ಹ್ಯಾಂಡ್ ವಾಷಿಂಗ್ ಇಲ್ಲ ಐತೆ. ಸೆಟ್ ದೋಸೆ ಅಂತಾನ? ಬೇಡ, ನಾನು ಪಲಾವ್ ತಿಂತೀನಿ. ಪಲಾವ್ ಮಾತ್ರ ಸೂಪರ್ ಆಗಿತ್ತು. ಚನ್ನರಾಯಪಟ್ಟಣದಲ್ಲಿ ಟಿಫನ್ ಮಾಡಿಕೊಂಡು. ನಮ್ಮ ಮನೆ ದೇವ್ರು ಚನ್ನರಾಯಪಟ್ಟಣದಲ್ಲಿ ಆನೆಕೆರೆ ಅಮ್ಮ ಅಂತ, ಅದು ನಮ್ಮ ಮನೆ ದೇವರದು. ಇನ್ನೊಂದು ಆದಿಚುಂಚನಗಿರಿ. ಫಸ್ಟು ಮನೆ ದೇವರಿಗೆ ಹೆಣ್ಣು ದೇವ್ರಿಗೆ ಕೊಡಬೇಕು ಅಂತೇಳಿ ನನ್ನ ಮಗಳಿಗೂ ಇಲ್ಲೇ ಕೊಟ್ಟಿದ್ದು, ನನ್ನ ಮಗನಿಗೆ ಇಲ್ಲೇ ಕೊಡೋದು ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನಾವು ಫಸ್ಟ್ ಬಂದಿದ್ದೀವಿ, ಇನ್ನೂ ಫ್ಯಾಮಿಲಿ ಬರೋರು ತುಂಬ ಜನ ಇದ್ದಾರೆ. ಇನ್ನೂರು ಲೇಟಾಗಿ ಬರ್ತಾರೆ. ಎಂಟ್ರೆನ್ಸ್ ಬಂದು ಆನೆಕೆರೆ ಅಮ್ಮಗೆ ಆ ದೇವಸ್ಥಾನ ಕಾಣ್ತಿದೆಯಲ್ಲ ಅದೇನೆ. ವರ್ಷ ಜಾತ್ರೆ ಇರುತ್ತೆ, ಸೂಪರಾಗಿರುತ್ತೆ. ಈ ವರ್ಷನೇ ಬರೋಕ್ಕಾಗಲಿಲ್ಲ ನನ್ನ ಮಗ ಹುಟ್ಟಿದಾಗ ಅಂತೇಳಿ. ಜಾಸ್ತಿ ಏನು ರಶ್ ಇಲ್ಲ. ಇದು ಜಾಸ್ತಿ ಜಾತ್ರೆ ಟೈಮಲ್ಲಿ ಹೆವಿ ರಶ್ ಇರುತ್ತೆ. ಇವಾಗ ಆರಾಮಾಗಿ ಫ್ರೀ ಆಗಿದೆ, ಆರಾಮಾಗಿ ದೇವ್ರು ನೋಡ್ಕೊಂಡು ಹೋಗ್ಬೋದು. ಆದರೆ ಜಾತ್ರೆ ಟೈಮ್ ಬಂದರೆ ಇನ್ನೊಂಥರ ಖುಷಿ ಎಲ್ಲ ನೋಡೋದಕ್ಕೆ. ಫಸ್ಟು ಇವಾಗ ಪೂಜೆ ಮುಗಿಸಿ ನೆಕ್ಸ್ಟು ಪಾಪುಗೆ ಮುಡಿ ಕೊಡೋದು ಪ್ಲಾನ್ ಇದೆ. ಒಂದೊಂದು ತಟ್ಟಲೆ ಇಡೋಣ, ಆಗುತ್ತಾ? ಅದು ಏನೋ ಅರ್ಧ ಮದುವೆ ಆಗ್ಬೇಕೇನೋ ಕಣಮ್ಮ, ಬಂದು ಪೂಜೆ ಮಾಡಿಸ್ಕೊಂಡಿರ್ತಾರಲ್ಲ ಅದು. ನಡ್ರಿ ಅಲ್ಲಿ ಮಾಡಿ ಬಂದ್ರೆ ಸಾಕು. ಒಳಗೆ ಹಿಡಿಯವನ. ಯಶಮಾ ತನ್ನಡೆ ಇದನ್ನ ಇಲ್ಲಿ ಮಾಡಿ ಕೊಡ್ತೀನಿ. ಅವ್ರು ಬಂದಾಗ ಅವನು ಕರ್ಕೊಬಾರ್ದು. ಬನ್ನಿ. ದೇವರಿಗೆ ಫಸ್ಟ್ ಬ್ರಾಹ್ಮಣರು ಪೂಜೆ ಮಾಡ್ತಾರೆ. ಇದು ಬ್ರಾಹ್ಮಣರು ದೇವರು ಅಂತ ಹೇಳ್ತಾರೆ. ಆಮೇಲೆ ಗೌಡಸ್ಗಳು ಪೂಜೆ ಮಾಡಬೇಕು. ಅವ್ರು ಬಂದು ಪೂಜೆ ಎಲ್ಲ ಮುಗಿಸಿ ಅಭಿಷೇಕ ಎಲ್ಲ ಮುಗಿಸಿ ಪ್ರಸಾದ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ನಾವು ಹೋಗಿದ್ದು. ನಾವು ಅಷ್ಟೊತ್ತಿಗೆ ಹೋದೆ ಅಲ್ವಾ, ನಮಗೂ ಪ್ರಸಾದ ಸಿಕ್ತು. ನಾವು ಪ್ರಸಾದ ಇಸ್ಕೊಂಡು ತಿಂದು. ಒಳ್ಳೇದು ಮಾಡಪ್ಪ ಇಲ್ವಾ? ಒಳ್ಳೇದಾಗಲಿ. ಹಲೋ ಮುಡಿ ಕೊಡೋಕೆ ಕರ್ಕೊಂಡೋದು. ನಮ್ಮ ಮನೆಯವರು ನನ್ನ ನಾದಿನಿ ಬರ್ತಿದ್ದಾಳೆ, ಚನ್ನರಾಯಪಟ್ಟಣದಲ್ಲಿದ್ದಾಳೆ ಅಂತೇಳಿ ಅವ್ರನ್ನ ಕರ್ಕೊಬರಕ್ಕೆ ಹೋದರು. ಅಷ್ಟೊತ್ತಿಗೆ ಮುಡಿ ತೆಗಿಯೋರು ಬಂದೇ ಬಿಟ್ರು ಅಂತೇಳಿ ನಮ್ಮ ಅತ್ತೆನೇ ಕೂಸ್ಕೊಂಡು ಕೂತ್ಕೊಂಡ್ರು. ಏನು ಸ್ಟಾರ್ಟಿಂಗ್ ಅಳ್ತಿರ್ಲಿಲ್ಲ, ಆಮೇಲೆ ಹೆವಿಯಾಗಿ ಸ್ಟಾರ್ಟ್ ಮಾಡಿಬಿಟ್ಟ. ನನ್ನ ಮಗಳಿಗೆಲ್ಲ ಫುಲ್ಲು ಬ್ಲೇಡಲ್ಲಿ ತೆಗ್ದಿದ್ರು. ಆದರೆ ಇವಾಗೆಲ್ಲ ಫುಲ್ ಟ್ರಿಮ್ಮಿಂಗ್ ಮಿಷಿನಲ್ಲಿ ತೆಗಿತವ್ರೆ. ಕೇಳಿದ್ಕಿಲ್ಲ, ಸಣ್ಣ ಮಕ್ಕಳಿಗೆಲ್ಲ ಬ್ಲೇಡ್ ಹಾಕೋದಿಲ್ಲ ಇವಾಗ, ಅದಕ್ಕೆ ಟ್ರಿಮ್ಮಿಂಗ್ ಮಿಷಿನ್ನೇ ಯೂಸ್ ಮಾಡ್ತೀವಿ ಅಂತೇಳಿ ಓಕೆ ಅಂತ ನಾವು ಸುಮ್ಮನದು.
ಸ್ಟಾರ್ಟಿಂಗ್ ಸುಮ್ಮನೆ ಒಂದು ಸ್ವಲ್ಪ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ಆಮೇಲೆ ಫುಲ್ಲು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟ. ಎಷ್ಟೋ ಪರವಾಗಿಲ್ಲ, ಆರಾಮಾಗಾರ ಕೂತಿದ್ದ. ನನ್ನ ಮಗಳು ಯಾವುದೇ ಕಾರಣಕ್ಕೂ ಕೂತ್ಕೊಂಡಿರಲಿಲ್ಲ. ಹೀಗೆ ಫುಲ್ಲು ಅವ್ಳ ಕೈ ಕಾಲು ಎಲ್ಲ ಫುಲ್ ಇಬ್ಬರಿಬ್ರು ಇಟ್ಕೊಂಡಿದ್ದಾಗಿತ್ತು. ಕೂದಲಿದ್ದಾಗ ಚೆನ್ನಾಗಿ ಕಾಣ್ತಿದ್ದ, ಇವಾಗ ಫುಲ್ ಕೂದಲು ತೆಗಿತಾ ಇದ್ದಾರೆ. ನೋಡೋಣ ಹೇಗೆ ಕಾಣ್ತಾನೆ ಅಂತ. ಅಷ್ಟೊತ್ತಿಗೆ ನಾನು ಆದ್ಮೇಲೆ ಬಂದು ಕರ್ಕೊಬಂದರು ನಮ್ಮ ಮನೆಯವರು. ಪಾಪು ಮುಡಿ ತೆಗ್ದಾಗಿದೆ, ಸ್ನಾನ ಮಾಡಿಸ್ಕೊಬರೋಣ ಅಂತೇಳಿ ನಮ್ಮ ರಿಲೇಷನ್ ಒಬ್ರು ಇಲ್ಲೇ ಇದ್ದಾರೆ. ಅವರೇ ಬಿಸಿನೀರು ಕಾಯಿಸಿದ್ದೀವಿ ಬನ್ನಿ ಅಂತ ಫೋನ್ ಮಾಡಿದರು. ಪಾಪು ಕರ್ಕೊಂಡು ಹೋಗೋಣ ಸ್ನಾನಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೋ ನಾನು, ನನ್ನ ನಾದಿನಿನು. ಇವಳು ನನ್ನ ನಾದಿನಿ ಮಗಳು, ನನ್ನ ನಾದಿನಿ ಮಗ. ಅವರು ಎಲ್ಲ ಹೋಗಿ ಪಾಪು ಸ್ನಾನ ಮಾಡಿಸ್ಕೊಬರೋಣ ಅಂತೇಳಿ ಹೋಗ್ದೋ. ನನ್ನ ನಾದ್ನಿ ಇವಳು, ನನ್ನ ಮುದ್ದಿನ ನಾದ್ನಿ. ಇವ್ರು ನೋಡಿ ನನ್ನ ತಂದ ನೀರ ತಂದ್ಕೊಂಡು ಎರಡು ಕಡೆ ಹಾಕಿ, ಜಾಸ್ತಿ ಏನಿಲ್ವಲ್ಲ. ಎಲ್ಲ ಆಯಿತು. ಇವಾಗ ತಳಿಗೆ ಕೊಡಬೇಕಲ್ಲ ದೇವರಿಗೆ ಅಂತೇಳಿ ಚಿಕನ್ನೆಲ್ಲ ತೊಗೊಬಂದಿದ್ರು. ದೇವ್ರಿಗೆ ತೀರ್ಥ ಹಾಕಿಸ್ಕೊಂಡು ನಾ ಮತ್ತೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಕೂತಿದ್ರು. ಅವರು ಒಂದು ಸೈಡು ಅನ್ನ ಮತ್ತು ಮುದ್ದೆ ಮಾಡಾಗಿತ್ತು. ಆಮೇಲೆ ಇನ್ನೂ ಒಲೆಯಲ್ಲಿ ಮಾಡೋದಕ್ಕೆ ಆಗಲ್ಲ ಅಂತೇಳಿ ಹೋಗಿ ನಮ್ಮ ಮನೆಯವ್ರು ಗ್ಯಾಸ್ ಸಿಲಿಂಡ್ರನ್ನ ತೊಗೊಬಂದರು. ಅದ್ರಲ್ಲಿ ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ದು. ನಾನು, ನನ್ನ ನಾದಿನಿ, ಇನ್ನೂ ನನ್ನ ಅತ್ತಿಗೆ ಮತ್ತು ಇನ್ನೊಬ್ರು ನಾದಿನಿ, ಅವ್ರ ಮಕ್ಕಳು, ಅವ್ರ ಹಸ್ಬೆಂಡ್ ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ. ಟೈಮ್ ಹತ್ತಿರ 2 ಗಂಟೆ ಆಗೋಗಿದೆ. ಸಾಂಬಾರು, ಫ್ರೈ ಮತ್ತು ನನಗಂತ ಗೊತ್ತಿಲ್ಲ. ಅದು ನಿಮ್ಮ ಅಮ್ಮಂಗೂ ನಿಮ್ಮ ಅಣ್ಣಂಗೂ ಹೇಳ್ಕೊಳ್ಳಿ ಏನಮ್ಮ. ಒಂದು 20 ಸೆಕೆಂಡ್ 10 ಸೆಕೆಂಡ್ ಸಾಕು. ತೆಳಗಾಗುತ್ತಾ? ಕಟ್ ಎಳಿ ಬೇಗ ನೀನು ಎದ್ದ ನೀನು. ಶುಂಠಿ ಬೆಳ್ಳಿ ಬೇಸ್ ಫುಲ್ ಹಾಕ್ಬಿಡ್ತೀಯಾ? ಹಾಕ್ತಾರೆ. ಬೇಡವಾ ಬೇಡವಾ, ಚೆನ್ನಾಗಿರ್ತದೆ ಕಣೆ. ಶುಂಠಿ ಬೆಳ್ಳಿ ಬೇಸ್ ಜಾಸ್ತಿ ಹಾಕಿರಿ ನೋಡು. ಹಾಕ ನೋಡು, ಹಾಕು ಸಿಂಕಲ್ಲಿ ಹಾಕು. ಹಾಕಿರ್ಲಿ ಏನಾಗಲ್ಲ. ಕಡಿ ಅಮ್ಮ ಫುಲ್ ಹಾಕಲ್ಲ ನಮ್ಮ ಹಾಕು ಪುಡಿ. ಏನು ಜಾಸ್ತಿ ಅನ್ಸಲ್ಲ. ಅಡುಗೆ ಎಲ್ಲ ಆಯಿತು. ದೇವ್ರಿಗೆ ತಳಿಗೆ ಕೊಡಬೇಕಲ್ಲ, ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಹೊರಡೋಣ ಅಂತೇಳಿ 2:30 ಆಗೋಗಿತ್ತು. ಫಸ್ಟ್ ತಳಿಗೆ ಕೊಟ್ಕೊಂಡ್ಬಿಡಲ್ಲ ಇಲ್ಲಾಂದರೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ತೊಗೊಂಡು ಹೊರಟು ನಮ್ಮ ಮನೆಯವ್ರು ಕಾರಲ್ಲಿ ಹೋಗೋಣ ಬನ್ನಿ ಅಂತ ಕರೆದ್ರೂ ನಾವು ಬೇಡ ಸಾಂಬಾರು ಚೆಲ್ಲುತ್ತೆ ಕಾರಲ್ಲಾದರೆ ಅಂತೇಳಿ ನಡ್ಕೊಂಡು ಹೊರಟು ದೇವಸ್ಥಾನ ಹೋಗೋಷ್ಟು ಸುಸ್ತಾಗಿ ಹೋಗಿದ್ದೀವಿ. ಅದು ಬಿಸಿಲಿಗೆ ಕಾಲಿಡೋಕೆ ಆಗ್ತಿಲ್ಲ ರೋಡಲ್ಲಿ. ನಾನಂತೂ 5 ನಿಮಿಷ ನಿಂತ್ಕೊಂಡು ಹೋಗಿದ್ದೀನಿ.
ಬಿಸಿಲು ಅಂದರೆ ಕಾಲು ಇಡೋದಕ್ಕೆ ಆಗ್ತಾಯಿಲ್ಲ. ನಾನು ನೆರಳಲ್ಲಿ ಕೂತಿದ್ದೀವಿ, ಅಷ್ಟು ಬಿಸಿಲು. ಕಾಲು ಆಚೆ ಬಿಸಿಲಿಗೆ ಇಡೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಕಾಲೆಲ್ಲ ಸುಟ್ಟೋಗ್ಬಿಟ್ಟಿದೆ. ಎಲ್ಲ ತಳಿಗೆಲ್ಲ ಕೊಟ್ಬಂದು ಫಸ್ಟ್ ಟೈಮ್ ಪಾಪು ಮುಡಿ ತೆಗೆದ್ಮೇಲೆ ನಾನ್ ವೆಜ್ ಕೊಡಬೇಕು. ಇದುವರೆಗೂ ಕೊಟ್ಟಿರಲ್ಲ. ಅದಕ್ಕೆ ನಾನ್ ವೆಜ್ ಫಸ್ಟ್ ಟೇಸ್ಟ್ ಮಾಡಿಸ್ದೋ. ಇಸ್ಕೊಂಡು ಒಂದು 2 ಸಲ ಇಸ್ಕೊಂಡು ಆಮೇಲೆ ಬೇಡ ಬೇಡ ಅಂತೇಳಿ ಹಾಗೆ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು. ನಮ್ಮ ಅತ್ತಿಗೆ ಇನ್ನೊಬ್ಳು ನಾದಿನಿ ಮಕ್ಕಳು, ಅವರ ಹಸ್ಬೆಂಡ್ಸ್ ಎಲ್ಲ ಬಂದರು. ಯಾರು ಹೇಳ್ಬಾರ್ದಾ? ಏನಾಗಲ್ಲ ಬಂದ್ರ ಈಗ ಬಂದ್ರ ಓ ಏನು ಇವ್ ಚೈತ ಓಡೋಗ್ಬಿಡ್ತಾಳೆ. ಡಿಂಪು ಎಲ್ಲಿ? ಇಲ್ಲೇ ಇಲ್ವಿ ನಾವ. ನೀನು ಇದ್ಯಾ? 12 ಮುಖರಿಗೆ ಬೈತಲ್ಲಿ ಬಂದು ಬಂದ್ರೆ ಇವಾಗ ಏನ್ ತಂಗಿಗೆ ಅಣ್ಣ ಒಂದ್ ಬಿಯರ್ ತಾಪತ್ತೆ ಅನ್ ಕಡೆ ಕಾಣ ನನಗೆ ನಿಜವಾಗ್ಲು. ನಾನ್ ಕುಡಿತೀನಲ್ಲ ಅದು ಹಿಂಗ್ ಓಡಿಯನ ಬೇಡ ಬಿಡು ಸಾಂಬಾರಕ್ಕೆ ಕೆಳಗಡೆ ಬಿದ್ದು ಒಳ್ಳಾಡ್ತಾಳೆ. ಆಲ್ರೆಡಿ ಟೈಟ್ ಅವಳೆ. ಹೆಂಗಮ್ಮ ಬರೀ ಸಾರು ಬಿಡಮ್ಮ. ನಾನು ಒಂದು ಪೀಸ್ ತಿನ್ನಲ್ಲ ಅಂತ ಗೊತ್ತಿಲ್ಲ. ಸಾರು ಸಾಂಬಾರ್ ಬೇಕಂತ ಸಾಂಬಾರು ಉಪ್ಪೇನು ಬೇಡ ಒಳ್ಳೆ ಎಂತೆಂತವನ್ನೇ ನಾನು ಕೊಡ್ಲಿ ನಾನು ಬಾಡ್ ಊಟ ತಿನ್ಕ ಬಂದಿ ಊಟ ಹೋಗಿ ಮನೆ ಕಂಡಿರು. ರೇಷ್ಮಾ ಇಷ್ಟೊಂದು ರೇಷ್ಮೆ ನಮ್ಮ ಅಂದಿರು ಕಮೆಂಟ್ ನೋಡ್ಬೇಕು. ಹಂಗಂದ ಆಮೇಲೆ ಏನಂತಾರ ಗೊತ್ತಾ, ನೀವು ಮಕ್ಕಳಲ್ಲ ಗೋಳಿ ಮಕ್ಕಳು, ನೀವು ಮಕ್ಕಳೆಲ್ಲ ಕಳ್ಳನ ಮಕ್ಕಳು ಅಂತ ಇಡೀ ಫ್ಯಾಮಿಲಿ ಇದಾಗೈತೆ. ಅಲ್ಲ ನಾನು ಕುಡಿಯಕ್ಕೆ ಒಂದು ಎಂಡಿ ಬೇಕು. ನೋಡ್ದೋಡಮ್ಮ ಈ ಕಡೆ ನೋಡಿ. ಧ್ರುವ ತಾನು ಅಪ್ಪಾಜಿ ಅಣಿಯ ದಿಲೀಪಣ್ಣ ಸಂತೋಷ್ ಬಾವ ಸ್ವಲ್ಪ ಈ ಕಡೆ ಎಂಟ್ರಿ ನಿನ್ ತಿರುಗಿ ನೋಡು ಅಂದ್ರೆ ನೋಡಿಲ್ಲ ಅಣ್ಣ. ಓಕೆ, ನಮ್ಮ ಅಣ್ಣಂಗೆ ಒಂದು ಎಣ್ಣೆ ಎಲ್ಲಿದ್ರೆ ಹುಡಿ ಕೊಡಿ ಬೇಗ. ಇವರು ನಮ್ಮ ಅಕ್ಕ, ಇವಳನ್ನ ನಮ್ಮ ಅಕ್ಕನ ಮಗಳು ಶ್ರೇಯಾ. ಇವ್ರು ಇನ್ನೊಬ್ರು ಅಕ್ಕ, ಇವ್ರು ನಮ್ಮ ಅತ್ತಿಗೆ. ಕೈಲೇ ಕಟ್ ಮಾಡ್ತಿದ್ದಿಲ್ಲ ಅದಕ್ಕೆ ಕೇಳ್ದೆ ನಾನು ಕುಡಿಯೋದು
ನಾನು ಕುಡಿತಲ್ಲ ಐತಲ್ಲ ಬಿಡಿ ಇವತ್ತು ನಾನು ಏನೇನು ಕುಡಿಬೇಕು ನಾ ಈಗ ಹಾಕಿ ಹಾಂ ನೋಡೋಣ ಫೋಟೋ ಕಣ್ಣು ಹೊಡೆದ್ರು ಇಲ್ಲ ಕೈ ಹೊಡೆದ್ರು ಇಲ್ಲ ತಗೊಳ್ಳಿ. ದಿಸ್ ಇಸ್ ಟೈಗರ್ ದೇವಪಣಂಗಾಕು ಶಾಟ ಕೊಡ್ಸಿದ್ದೀನಿ ಕೊಡ್ತೀನಿ ಒಂದು ಆಯ್ತು ಸಾಂಬಾರು ಬಿಟ್ಟು ಕೊಡ್ತೀನಿ ನಾನು ಬಿಡ್ತೀನಿ ಸಾಂಬಾರು ಬಿಟ್ಟು ಕೊಡ್ತೀನಿ ಇದು ಜೊನ್ನೆ ತಬಾಯ್ ಜೊನ್ನೆ ಏನು ಬೇಡ ಇದರಲ್ಲೇ ಬಿಡ್ತೀನಿ ನಾನು ಮಾಡಿ ಕಟ್ ಮಾಡಿ ವಿಡಿಯೋ ಮಾಡ್ಬೇಕು ಒಂದೇ ಸಲ ಲಾಂಗ್ ವಿಡಿಯೋ ಮಾಡ್ಬೇಡ ಆಯ್ತಾ ಆಯ್ತಾ ಕಟ್ ಮಾಡಿ ಮಾಡ್ಬೇಕು ನಿನಗೆ ಗೊತ್ತಾಗಲ್ಲ ಯಾಪ್ ತಗೋದ ಕಾಲು ಸಿಗ್ತಾನೆ ಮಲೆ ಇವೆಲ್ಲ ಕಾಲು ಕಚ್ಚಿ ಯಾರು ತಿಂತಾರೆ ಸುಮ್ಮನೆ ಬಿಡೋಣ. ಇವಳು ನನ್ನ 2ನೇ ನಾದ್ನಿ. ಇವಳು ನನ್ನ ಈ ಕಡೆ ಸೈಡ್ ಇರೋ ಗ್ರೀನ್ ಡ್ರೆಸ್ ಹಾಕಿ ಇವಳು ಫಸ್ಟ್ನೇ ನಾದ್ನಿ ನೋಡಿದ್ರಲ್ಲಾಗಲೇ. ಇವ್ರ ನಮ್ಮ ಅತ್ತಿಗೆ ಮಗಳು ಶ್ರೇಯ. ಎಲ್ಲರದ್ದು ಊಟ ಆಯಿತು, ಲೇಡೀಸ್ ಎಲ್ಲ ಕೂತ್ಕೊಂಡು ಲಾಸ್ಟಿಗೆ ಊಟ ಮಾಡಿದ್ದಾಯಿತು. ಎಲ್ಲ ಕೂತ್ಕೊಂಡು ಅರ್ಧ ಗಂಟೆ ಹರಟೆ ಹೊಡೆದು ಇನ್ನೇನು ಎಲ್ಲ ಹೋಗ್ಬಿಡ್ತಾರೆ ಅವ್ರ ಮನೆಗೆಲ್ಲ ಪಾಪ. ಇನ್ನು ಮತ್ತೆ ನನ್ನ ಮಗನ ಬರ್ಡೇಗೆಲ್ಲ ಮತ್ತೆ ಬರೋದು. ಒಂದು ಅರ್ಧ ಗಂಟೆ ಹರಟೆ ಹೊಡೆದು ಲಾಸ್ಟಿಗೆ ಅವ್ರ ಮನೆಗೆಲ್ಲ ರಿಟರ್ನ್ ಆದರು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.